ಇವತ್ತು ನಾವು ಬಂದಿರೋ ಜಾಗ ಹೊಸಕೋಟೆ ಸಮೀಪದಲ್ಲಿರುವ ಕಂಬಳಿಪುರ ಗ್ರಾಮದಲ್ಲಿರುವ ಕಾಟೇರಮ್ಮ ದೇವಸ್ಥಾನ. ಈ ಟೆಂಪಲ್ನಲ್ಲಿ ಏನೇನಿದೆ, ಯಾಕೆ ಜನ ಇಷ್ಟು ನಂಬಿ 100 ಕಿಲೋಮೀಟ್ರಿಂದ ಬರ್ತಾರೆ ಅನ್ನೋದನ್ನ ತಿಳಿದುಕೊಳ್ಳ ಹೋಗೋಣ. ಎಲ್ಲಿ ನೋಡಿದ್ರು ಜನಸಾಗರ. ದೊಡ್ಡ 2 ಆಲದ ಮರ 300 ವರ್ಷ ಹಳೆಯದಂತೆ. ಇದನ್ನು ನೋಡುತ್ತಾ ಮುಂದೆ ಸಾಗಿದರೆ ಕಂಡಿದ್ದು 60 ಅಡಿ ಎತ್ತರದ ಕಾಳಿ ಮೂರ್ತಿ. ಆ ದೇವಿಯ ರೂಪವೇ ರುದ್ರಭಯಂಕರ. ಕುತೂಹಲದ ನಡುವೆ ಒಂದಷ್ಟು ಜನನ ಮಾತಾಡ್ಸಿದ್ವಿ. ಇದು ಫಸ್ಟ್ ವೀಕು, ನಂದು 7th ವೀಕು. ಅನ್ಕೊಂಡಿರೋ ಕೆಲಸ ಆಗಿದೆ. 4th ವೀಕಿಗೆ ಆಯಿತು. ನಾವೇನು ಅನ್ಕೊಂಡು ನಾವು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಚೀಟಿ ಕೊಡ್ತಾರೆ. ಆ ಚೀಟಿಯಲ್ಲಿ ಎಷ್ಟು ಸುತ್ತಬೇಕಂತ ಇದೆಯೋ ಅದು ಬಂದು ನಾವು ಸುತ್ತಿ ಕಾಯಿ ಕಟ್ಬಿಟ್ಟು ಹೋಗ್ತೀವಿ. ಆಲ್ರೆಡಿ ನಮ್ಮ ಅಮ್ಮನ ಜೊತೆ ಬಂದೆ. ಅದು ನನ್ನ ಸಿಸ್ಟರ್ ಮ್ಯಾರೇಜ್ ಆಗ್ಬೇಕಂತ ಬಂದೆ. ಅದು 9 ವೀಕ್ ಮುಗ್ದೋಯ್ತು. ಇದು ಪರ್ಸ್ನಲ್ ನನ್ನ ಮನೆಯವ್ರಿಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ನಾನು ಬಂದಿದ್ದೀನಿ. ಇಂದ್ರಾನಗರದಿಂದ ಬರ್ತಾ ಇದ್ದೀವಿ. 9 ವಾರ ಕಂಟಿನ್ಯೂ ಬರ್ತಾ ಇದ್ದೀವಿ. 9 ವಾರ ಕಂಟಿನ್ಯೂ ಬಂದು ಹರಕೆ ಎತ್ತಿದ್ರೆ 9 ವಾರ ನಾವು ಕಾಯಿ ಕಟ್ಬೇಕಿಲ್ಲಿ. ಡಿಫ್ರೆಂಟ್ ಸುಮಾರು ಜನಕ್ಕೆ ಎಲ್ಲ ಒಳ್ಳೇದಾಗಿದೆ. ನಮ್ದು ಇದು ಲಾಸ್ಟ್ ವಾರ. ಇಲ್ಲಿ ಕಾಯಿ ಕಟ್ಟಿರೋದು ಹಿಂದೆಗಡೆ, ಆಮೇಲೆ ತೊಟ್ಲು ಕಟ್ಟಿರೋದು ಮಕ್ಳಿಲ್ದವ್ರ ಮಕ್ಳಿಗೆ ತೊಟ್ಲು ಕಟ್ತಾರೆ. ಆಮೇಲೆ ಕಾಯಿ ಇದು ಅವ್ರ ಹರಕೆ ಬೇಡ್ಕೊಳ್ಳೋದು. ನಾವು ಬೆಂಗಳೂರು ಹೆಬ್ಬಾಳದಿಂದ ಬರ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಮೊದಲು ಇಲ್ಲಿ ಬಂದಿದ್ರು. ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನ ಅಲ್ಲಿ ಇಲ್ಲಿ ದೇವಸ್ಥಾನಗಳೆಲ್ಲ ಸುತ್ತಾಡಿ ಪೂಜೆ ಕಾರ್ಯ ಎಲ್ಲ ಮಾಡಿಸಿ ಯಾವುದೂ ಇದಾಗಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಇಲ್ಲಿ ಬಂದು 4 ವಾರ ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ಅವ್ರಿಗೆ ಒಳ್ಳೆಯ ಜಾಗದಲ್ಲಿ ಸೆಟ್ ಆಗಿದೆ, ಎಂಗೇಜ್ಮೆಂಟು ಆಗಿದೆ. ಸೊ ಅವರು ನಮಗೆ ಹೇಳಿದ್ರು, ನಮ್ಮ ಮಕ್ಕಳಿಗೂ ಅದೇ ಥರ ನಾವು ನೋಡ್ತಾ ಇದ್ವಿ. ನಮಗೂ ಯಾವುದು ಸೆಟ್ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀವಿ. ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಕಾಯಿ ಕಾಣಿಸ್ತಿದೆಯಲ್ಲ, ಇದು ಹರಕೆ ಕಾಯಿ. 9 ವಾರ ಇಲ್ಲಿಗೆ ಬಂದು ನಿಮ್ಮ ಹರಕೆ ಹೇಳ್ಕೊಂಡು ಈ ಕಾಯಿ ಕಟ್ಟಿ ಹೋದರೆ ಹರಕೆ ಹೀಡೋರುತ್ತೆ ಅನ್ನೋದು ನಂಬಿಕೆ. ಇಲ್ಲಿ ಒಂದಷ್ಟು ಬಿಗಗಳು ಕಾಣಿಸ್ತಿವೆ. ಇದು ಶತ್ರು ಪರಿಹಾರ, ಶತ್ರುನಾಶಕ್ಕೆ ಹಾಕೋ ಬಿಗಗಳಂತೆ. ಮತ್ತು ಮಕ್ಕಳಾಗದೇ ಇರುವವರೆಗೆ ಪುಟ್ಟ ತೊಟ್ಟಿಲುಗಳನ್ನು ಮರಕ್ಕೆ ಕಟ್ಟೋ ವಾಡಿಕೆ ಕೂಡ ಇದೆ. ಹಾಗೂ ಇಲ್ಲಿ ದೃಷ್ಟಿ ಪರಿಹಾರ ಕೂಡ ಮಾಡಲಾಗುತ್ತೆ. ಶುಕ್ರವಾರ ಮಂಗಳವಾರ ಇಲ್ಲಿ ಕಾಲಿಡಕ್ಕೂ ಆಗದೇ ಇರುವಷ್ಟು ಜನಸಾಗರ ಇರುತ್ತೆ.